ಹಾಯ್ ಫ್ರೆಂಡ್ಸ್, ನಾನು ಪ್ರಭುಲಿಂಗ್ ಬೇರಗರ್. ಇವತ್ತಿನ ಈ ವಿಡಿಯೋದಲ್ಲಿ ಉತ್ತಾರದಲ್ಲಿರುವ 13 ಕಾಲಮಿನ ಮುಖ್ಯವಾದ ಕಾಲಮ್ಗಳನ್ನು ನೋಡೋಣ. ಪ್ರತಿಯೊಬ್ಬರು ನಿಮ್ಮ ಜಮೀನಿನ ಉತ್ತಾರ ತೆಗೆದ ಸಂದರ್ಭದಲ್ಲಿ ಯಾವ ಕಾಲಮನ್ನು ಗಮನಿಸಬೇಕು ಮತ್ತು ಪ್ರತಿಯೊಂದು ಕಾಲಮಿನ ಮಹತ್ವವನ್ನು ತಿಳಿಯೋಣ. ಮೊದಲನೆಯದಾಗಿ ಕಾಲಮ್ ನಂಬರ್ 1 ಗಮನಿಸಿ. ಇದರಲ್ಲಿ ಸರ್ವೆ ನಂಬರ್ ಅನ್ನು ದಾಖಲಾಗಿರುತ್ತೆ. ನಿಮ್ಮ ಅಖಂಡ ಕ್ಷೇತ್ರಕ್ಕೆ ಒಂದು ಸರ್ವೆ ನಂಬರ್ ಅನ್ನು ನೀಡಿರುತ್ತಾರೆ. ಇದು ಬ್ರಿಟಿಷರ ಕಾಲದಲ್ಲಿ ನಿರ್ಧಾರ ಆದಂತಹ ನಂಬರ್ ಆಗಿದ್ದು, ಈ ಸರ್ವೆ ನಂಬರ್ನಲ್ಲಿ ಭಾಗವಾಗುತ್ತಾ ಬಂದಾಗ ಹಿಸ್ಸಾ ನಂಬರ್ ಅನ್ನು ಗುರುತು ಮಾಡಿದರು. ಇದರಲ್ಲಿ 58/1, 58/2 ಅಂತ ಮಾಡುತ್ತಾ ಇಲ್ಲಿ ನೋಡಬಹುದು. ಹಿಸ್ಸಾ ನಂಬರ್ 7 ಅಂದ್ರೆ 1 ರಿಂದ 7ರವರೆಗೆ ಈ ಸರ್ವೆ ನಂಬರ್ನಲ್ಲಿ ಜಮೀನು ಇದಾವೆ ಎಂದು ತಿಳಿದುಕೊಳ್ಳೋಣ. ಅದೇ ರೀತಿ ಸ್ಟಾರ್ ಎಂದು ಗುರುತಾಗಿದ್ದಲ್ಲಿ ಇಲ್ಲಿ ಇದು ಅಖಂಡ ಕ್ಷೇತ್ರ ಎಂದಿದೆ ಎಂದರ್ಥ. ಅದೇ ರೀತಿ ನೀವು ಹಿಸ್ಸಾ ನಂಬರ್ ಅನ್ನು ನೋಡಿದಾಗ ನಿಮ್ಮ ಉಳುಮೆ ಮಾಡುವಂತಹ ಜಮೀನು ಈ ಹಿಸ್ಸಾ ನಂಬರ್ನ ದಲ್ಲಿದೆ ಎಂದು ಗಮನಿಸಬೇಕು. ಅದೇ ರೀತಿ ಕಾಲಮ್ ನಂಬರ್ 3 ಗಮನಿಸಿ. ಮುಖ್ಯವಾದ ಕಾಲಮ್ ನಂಬರ್ 3 ಇಲ್ಲಿ ಒಟ್ಟು ಕ್ಷೇತ್ರ, ಅದೇ ರೀತಿ ಫೂಟ್ ಖರಾಬ್, ಅ ಖರಾಬ್ ಮತ್ತು ಬಿ ಖರಾಬ್ ಅತಿ ಮುಖ್ಯವಾದಂತಹ ಅಂಶ. ಕೆಲವೊಂದು ಬಾರಿ ಖರಾಬ್ನ ಇರುವುದಿಲ್ಲ, ಕೆಲವೊಂದು ಬಾರಿ ಜಮೀನಿನಲ್ಲಿ ಖರಾಬ್ ಇರುತ್ತದೆ. ಅದೇ ರೀತಿ ಸಾವು ಕ್ಷೇತ್ರವನ್ನು ನೀವು ಇಲ್ಲಿ ನೋಡಬಹುದು. ಮೊದಲನೆಯದಾಗಿ ಒಟ್ಟು ಕ್ಷೇತ್ರ ಅಂದ್ರೆ ನಿಮ್ಮ ಜಮೀನಿನ ಒಟ್ಟು ಕ್ಷೇತ್ರ ಎಷ್ಟಿದೆ ಎಂದು ಮೊದಲದಲ್ಲಿ ಗುರುತಾಗಿರುತ್ತೆ. ಅದೇ ರೀತಿ ಖರಾಬ್, ಅ ಖರಾಬ್ ಇದ್ದಲ್ಲಿ ನೀವು ಸಾಗುವನ್ನು ಮಾಡಿಕೊಳ್ಳಬಹುದು. ಅದೇ ರೀತಿ ಫುಟ್ ಖರಾಬ್ ಬ ಇದ್ದಲ್ಲಿ ಇದು ಸಾರ್ವಜನಿಕರಿಗೆ ಮೀಸಲಾಗಿರುತ್ತದೆ. ಉದಾಹರಣೆಗೆ ಗುಡಿ ಆಗಿರ್ಬೋದು, ಸಾರ್ವಜನಿಕರು ಅಡ್ಡಾಡಲು ರಸ್ತೆ ಆಗಿರ್ಬೋದು, ಇದು ಸಾರ್ವಜನಿಕರಿಗೆ ಬಿಟ್ಟಂತ ರಸ್ತೆ ಜಮೀನಾಗಿರುತ್ತದೆ. ಈ ಖರಾಬಿಗೆ ಯಾವುದೇ ರೀತಿಯ ಆಕಾರವು ಮೆನ್ಷನ್ ಆಗಿರುವುದಿಲ್ಲ. ನಿಮ್ಮ ಸಾಗು ಕ್ಷೇತ್ರಕ್ಕೆ ಮಾತ್ರ ಆಕಾರವು ಇರುತ್ತದೆ. ಅದೇ ರೀತಿ ಕಾಲಮ್ ನಂಬರ್ 4 ಗಮನಿಸಿ. ₹4.59 ಅಂದ್ರೆ ಎರಡು ಎಕರೆ 17 ಗುಂಟೆಗೆ ₹4.59 ಎಂದು ಆಕಾರ ನಿರ್ಧರಿಸಲಾಗಿದೆ. ಈ ಆಕಾರವು ನಿಮ್ಮ ಸಾಗು ಕ್ಷೇತ್ರಕ್ಕೆ ಮಾತ್ರ ಇರುತ್ತದೆ ಹೊರತು ನಿಮ್ಮ ಖರಾಬಿಗೆ ಈ ಆಕಾರ ಇರುವುದಿಲ್ಲ ಎಂದು ಗಮನದಲ್ಲಿಟ್ಟುಕೊಳ್ಳಿ. ಅದೇ ರೀತಿ ಕಾಲಮ್ ನಂಬರ್ 5 ಗಮನಿಸಿ. ನಿಮ್ಮ ಮಣ್ಣಿನ ವಿಧ, ನಿಮ್ಮ ಜಮೀನಿನ ಯಾವ ಮಣ್ಣಿದೆ ಎಂದು ಇಲ್ಲಿ ಗುರುತಾಗಿರುತ್ತದೆ. ಕಪ್ಪು ಮಣ್ಣು ಇದೆ, ಎರಿ ಮಣ್ಣಿದೆ ಅಥವಾ ಇನ್ನಿತರ ಯಾವುದಾದ್ರೂ ಮಣ್ಣಿದ್ದಲ್ಲಿ ಇಲ್ಲಿ ಮಣ್ಣಿನ ಕಾಲಮ್ ನಂಬರ್ 5ರಲ್ಲಿ ನಿಮ್ಮ ಮಣ್ಣಿನ ಗುರುತನ್ನು ಇರುತ್ತದೆ. ಈ ಮಣ್ಣಿನ ಗುರುತು ಮುಖ್ಯವಾದದ್ದು ಎಲ್ಲಿ ಇಂಪಾರ್ಟೆಂಟ್ ಆಗಿರುತ್ತದೆ ಅಂದ್ರೆ, ನೀವು ನಿಮ್ಮ ಜಮೀನಲ್ಲಿ ವಿಭಾಗ ಅಥವಾ ದಾನ ಮಾಡಿದ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸಿನ ವ್ಯಾಲ್ಯೂಯೇಷನ್ ಫೀಸ್ ಅನ್ನು ಇದರಿಂದ ನಿರ್ಧರಿಸಲಾಗಿರುತ್ತದೆ. ಅದೇ ರೀತಿ ಕಾಲಮ್ ನಂಬರ್ 6 ಗಮನಿಸಿ. ಪಟ್ಟ ಅಂದ್ರೆ ನಿಮ್ಮ ಜಮೀನು ನಿಮಗೆ ಯಾವ ರೀತಿ ವರ್ಗಾವಣೆ ಆಯಿತು ಎಂದು ಇಲ್ಲಿ ನೀವು ತಿಳಿದುಕೊಳ್ಳಬಹುದು. ಅದೇ ರೀತಿ ಪಟ್ಟ ಇದ್ದ ಸಂದರ್ಭದಲ್ಲಿ ಸರ್ಕಾರಿ ಎಂದು ನಮೂದಾಗಿರುತ್ತದೆ. ನಿಮ್ಮ ಉದಾಹರಣೆಯಲ್ಲಿ ನೀವು ಗಮನಿಸಬಹುದು. ಅದೇ ರೀತಿ ಕಾಲಮ್ ನಂಬರ್ 7 ಗಮನಿಸಿ. ಕಾಲಮ್ ನಂಬರ್ 7ರಲ್ಲಿ ನಿಮ್ಮ ಜಮೀನಿನಲ್ಲಿ ಬೆಲೆ ಬಾಳುವ ಮರಗಳಿದ್ದಲ್ಲಿ ನೀವು ಮರಗಳ ಒಟ್ಟು ಸಂಖ್ಯೆಯನ್ನು ನೋಡಬಹುದು. ಅದೇ ರೀತಿ ಕಾಲಮ್ ನಂಬರ್ 8 ಗಮನಿಸಿ. ಕಾಲಮ್ ನಂಬರ್ 8ರಲ್ಲಿ ನೀರಾವರಿಯ ಇದ್ದಲ್ಲಿ ಕೆಲವೊಂದು ಬೋರ್ವೆಲ್ ಆಗಿರ್ಬೋದು, ಬಾವಿ ಆಗಿರ್ಬೋದು ಇಲ್ಲಿ ಗುರುತಾಗಿರುತ್ತದೆ. ಅದೇ ರೀತಿ ಕಾಲಮ್ ನಂಬರ್ 9 ಗಮನಿಸಿ. ಭೂಮಿನ ಹಕ್ಕುದಾರರ ಹೆಸರು ಅಥವಾ ಕಬ್ಜಾದಾರರ ಹೆಸರು ಎಂದು ಇಲ್ಲಿ ನಾವು ಮುಖ್ಯವಾದ ಕಾಲಮ್ ಅನ್ನು 9 ನೋಡಬಹುದು. ಇಲ್ಲಿ ಕಾಲಮ್ ನಂಬರ್ 9 ಮತ್ತು ಕಾಲಮ್ ನಂಬರ್ 3ಗೆ ಮಹತ್ವವಾದಂತಹ ಪಾತ್ರ ವಹಿಸುತ್ತವೆ. ಕಾಲಮ್ ನಂಬರ್ 3ರಲ್ಲಿರುವಂತಹ ಒಟ್ಟು ಕ್ಷೇತ್ರ, ಕಾಲಮ್ ನಂಬರ್ 9ರಲ್ಲಿ ನೀವು ನೋಡಿದರೆ ಆ ಪಾಣಿಯು ಏಕಮಾಲಿಕತ್ವ ಆಗಿರುತ್ತದೆ. ಅದೇ ರೀತಿ ಕಾಲಮ್ ನಂಬರ್ 3ರಲ್ಲಿರುವ ಒಟ್ಟು ಕ್ಷೇತ್ರಕ್ಕೆ ಕಾಲಮ್ ನಂಬರ್ 9ರಲ್ಲಿ ವಿಭಾಗವಾದ ಸಂದರ್ಭದಲ್ಲಿ ಇದು ಬಹುಮಾಲಿಕತ್ವ ಪಾಣಿಯಾಗಿರುತ್ತದೆ. ಅಂದ್ರೆ ಇಲ್ಲಿ ನೀವು ಉದಾಹರಣೆಗೆ ನೋಡಬಹುದು. ಇಲ್ಲೊಬ್ಬರ ಹೆಸರಿದೆ, ಉದಾಹರಣೆಗೆ ಅವರ ಕ್ಷೇತ್ರದ ಎದುರು ಅವರ ಹೆಸರಿನ ಎದುರು ಅವರ ಕ್ಷೇತ್ರವಿದೆ. ಅದೇ ರೀತಿ ಇಲ್ಲಿ ತೆಳಗೆ ಇನ್ನೊಬ್ಬರ ಹೆಸರು ಇರುತ್ತೆ, ಅವರ ಕ್ಷೇತ್ರ ಅವರ ಮುಂದ್ಗಡೆ ಇರುತ್ತೆ. ಇದು ಬಹುಮಾಲಿಕತ್ವ ಪಾಣಿ. ಅಂದ್ರೆ ಇದು ಒಟ್ಟು ಕ್ಷೇತ್ರ ಇರುತ್ತದೆ, ಅದರಲ್ಲಿ ವಿಭಾಗವಾಗಿರುತ್ತೆ ಹೊರತು ಕೂಡಿಯಾಗಿರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಏನ್ ಮಾಡಿಕೊಳ್ಳಬೇಕಂದ್ರೆ, ನಿಮ್ಮ ದಾಖಲೆಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟ ನಾಡ ಕಚೇರಿಗೆ ಭೇಟಿ ನೀಡಿ ನೀವು ದಾಖಲೆಯನ್ನು ನೀಡಿದಾಗ, ಕೋಡಿಗಾಗಿ ಅರ್ಜಿ ಸಲ್ಲಿಸಿದಾಗ ನಿಮ್ಮ ಪಾಣಿಯು ವಿಭಾಗ ಅಥವಾ ಕೋಡಿಯಾಗಿರುತ್ತದೆ. ಅದೇ ರೀತಿ ಇಲ್ಲಿ ಕಾಲಮ್ ನಂಬರ್ 10 ಗಮನಿಸಿ. ಕಾಲಮ್ ನಂಬರ್ 10ರಲ್ಲಿ ಮುಖ್ಯವಾದದ್ದು ಏನು ನೋಡಬೇಕಂದ್ರೆ MR ಮ್ಯೂಟೇಶನ್ ರಿಜಿಸ್ಟ್ರೇಷನ್ ಅಂದ್ರೆ ನಿಮ್ಮ ಜಮೀನಿನ ಯಾವ ರೀತಿ ವರ್ಗಾವಣೆ ಆಯಿತು, ಖರೀದಿ ಆಯಿತು ಅಥವಾ
ಅಥವಾ ವಿಭಾಗವಾಯಿತು. ಅದೇ ರೀತಿ ಮುಖ್ಯವಾಗಿ ಯಾವ ದಿನಾಂಕದಂದು ಅಂದ್ರೆ ಯಾವ ಕಾರಣಕ್ಕೆ ನಿಮ್ಮ ಜಮೀನು ಬಂದಿರುವ ಮಾಹಿತಿ ಇರುತ್ತದೆ ಮತ್ತು ಹಕ್ಕುದಾರರು ಇಲ್ಲಿ ಪೌತಿಯಾಗಿರುತ್ತಾರೆ. ಅಂದ್ರೆ ನೀವು ನಿಮ್ಮ ಜಮೀನಿಗೆ ಇವರು ಹಕ್ಕುದಾರರು ಪೌತಿ ಆದ ಸಂದರ್ಭದಲ್ಲಿ ನೀವು ವಾರಸಾ ಮಾಡಿಸಿರುತ್ತೀರಿ. ನಿಮ್ಮ ಜಮೀನಿಗೆ ವಾರಸಾ ಮಾಡಿಸಿದಾಗ ಈ ಸಂದರ್ಭದಲ್ಲಿ ವಿಭಾಜನೆ ಇದ್ದ ಸಂದರ್ಭದಲ್ಲಿ ಇಲ್ಲಿ ಪೌತಿ ಎಂದು ಗುರುತಾಗಿರುತ್ತದೆ. ಅದೇ ರೀತಿ ಕಾಲಂ ನಂಬರ್ 11ರಲ್ಲಿ ಭೋಜದ ಬಗ್ಗೆ ಮಾಹಿತಿ ನೋಡಬಹುದು. ಭೋಜದ ಬಗ್ಗೆ ಅಂದ್ರೆ ನೀವು ಯಾವ ಬ್ಯಾಂಕಿನಲ್ಲಿ ಎಷ್ಟು ಸಾಲ ಪಡೆದಿರುತ್ತೀರಿ, ನಿಮ್ಮ ಜಮೀನಿನ ಮೇಲೆ ಎಷ್ಟು ಸಾಲವಿದೆ ಎಂದು ನೀವು ಈ ಕಾಲಂ ನಂಬರ್ 11ರಲ್ಲಿ ನೀವು ನೋಡಬಹುದು. ಈ ಕಾಲಂ ನಂಬರ್ 11ರಲ್ಲಿರುವ ಒಟ್ಟು ಅಮೌಂಟ್ ಏನಿರ್ತದೆ ಅದನ್ನು ನೀವು ತೆಗೆಸಬೇಕಾದ ಸಂದರ್ಭದಲ್ಲಿ ನೀವು ಸಂಬಂಧಪಟ್ಟ ಬ್ಯಾಂಕಿನ ಮ್ಯಾನೇಜರ್ಗೆ ಭೇಟಿ ನೀಡಿ ನೀವು ಒಟ್ಟು ಕ್ಷೇತ್ರಕ್ಕೆ ಎಷ್ಟು ಅಮೌಂಟ್ ಅನ್ನು ನೀವು ತೆಗೆದುಕೊಂಡಿರುತ್ತೀರೋ ಅದನ್ನು ರಿಟರ್ನ್ ಮಾಡಿದ ಸಂದರ್ಭದಲ್ಲಿ ಅವರೊಂದು ನಿಮಗೆ ಸ್ಲಿಪ್ ಕೊಟ್ಟಿರ್ತಾರೆ. ಆ ಸ್ಲಿಪ್ ಅನ್ನು ತೆಗೆದುಕೊಂಡು ತಹಶೀಲ್ದಾರ್ ಆಫೀಸ್ನಲ್ಲಿರುವ ಸಬ್ ರಿಜಿಸ್ಟರ್ ಆಫೀಸ್ಗೆ ನೀವು ಭೇಟಿ ನೀಡಿ ಆ ಮ್ಯಾನೇಜರ್ ನೀಡಿದಂತಹ ರಿಸಿಪ್ಟ್ ಅನ್ನು ನೀವು ನೀಡಿದಾಗ ಕಾಲಂ ನಂಬರ್ 11ರಲ್ಲಿರುವಂತಹ ಯಾವುದು ಬ್ಯಾಂಕ್ ಅನ್ನು ನೀವು ಗುರುತಿಸಿರ್ತೀರೋ ಅದನ್ನು ನೀವು MR ಅನ್ನು ತೆಗೆಯಬಹುದು. ನಿಮಗೆ ಆಸ್ತಿ ಬರುವುದಕ್ಕಿಂತ ಮುಂಚಿತವಾಗಿ ಸದರಿ ಜಮೀನಿನ ಹಳೆ ಹಿಸ್ಸಾ ನಂಬರ್ ಅನ್ನು ನೋಡಬೇಕಾದಲ್ಲಿ ಇಲ್ಲಿ ದಾಖಲಾಗಿರುತ್ತೆ. ಕೆಲವೊಂದು ಬಾರಿ ಇಲ್ಲಿ ವಿಸ್ತೀರ್ಣ ಎಕರೆ ಗುಂಟೆ ಅಂತ ದಾಖಲಾಗಿರುತ್ತೆ. ಅಂದ್ರೆ ಇಲ್ಲಿ ಏನಿರುತ್ತೆ ಅಂದ್ರೆ ಹಿಸ್ಸಾ ನಂಬರ್ 7 ಎಂದಿರುತ್ತೆ. ಅಂದ್ರೆ ಈ ಹಿಸ್ಸಾ ನಂಬರ್ 7 ಮುಂಚಿತವಾಗಿ ಯಾವ ನಂಬರ್ ಇದೆ ಎಂದು ಇಲ್ಲಿ ದಾಖಲಾಗಿರುತ್ತದೆ. ಅದೇ ರೀತಿ ಈ ಉತ್ತಾರವನ್ನು ನೀವು ಯಾವ ದಿನಾಂಕದಂದು ತೆಗೆದಿರುತ್ತೀರಿ ಎಂದು ಇಲ್ಲಿ ನಮೂದಾಗಿರುತ್ತೆ. ಅದೇ ರೀತಿ ಇಲ್ಲಿ ವ್ಯಾಲಿಡಿಟಿ ಡೇಟ್ ನೋಡಬಹುದು. ಅದೇ ರೀತಿ ಪ್ರಿಂಟ್ ಅಂದ್ರೆ ನಿಮ್ಮ ಉತ್ತಾರನಲ್ಲಿ ಎಷ್ಟು ಫೇಜ್ ಇದಾವೆ ಎಂದು ನೀವು ಇಲ್ಲಿ ತಿಳಿದುಕೊಳ್ಳಬಹುದು. ಅಂದ್ರೆ 1, 2 ಇನ್ನಿತರ ಫೇಜಸ್ ಇದಾವೆ ಎಂದಿದ್ದಲ್ಲಿ ಇಲ್ಲಿ 1, 2 ಅಂತ ನೀವು ನೋಡಬಹುದು. ಇದೇ ರೀತಿ ಹೆಚ್ಚಿನ ವಿಡಿಯೋನ ನೋಡಿ ಅಂತ ಹೇಳುತ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.